ನನಗೆದುರಾದವರ ಬದುಕೆ ಅಂಧಕಾರ. ಮನ ಬಯಸಿದ ಹೆಣ್ಣು ಹಣ್ಣು ನನ್ನದಾಗಿಸಿಕೊಂಡು ನನಗೆದುರಾದವರ ಕತೆ ಮುಗಿಸಿಕೊಂಡು ನಡೆಸಿರುವೆ ನನ್ನ ಕಾರುಬಾರ. ಏನೋ ಶರಣ್ಯ, ಇಷ್ಟೊಂದು ಮಾತನಾಡಿದರೂ ಸುಮ್ಮನೆ ನಿಂತಿರ್ವಿಯಲ್ಲ. ಏನೇನೋ ಮಾತಾಡ್ತಾ ಮನಸ್ಸು ಸಂತೋಷ ಪಡಿಸ್ಕೊಳ್ಳೋ ಹೊತ್ತಿನಾಗ ನಾನೇ ಕಾಡ್ ಬಂದು ಸುಮ್ಮನೆ ಐತ್ರಿ. ಆದ್ರೆ ಈ ಊರ್ ಜನ ನಿಮ್ ಕಂಡು ಕೂಡಲೇ ಅಂಜಿದ್ದು ಏನದೇ ಶರಣ್ಯ? ಈ ನಮ್ಮನೆ ಸಲಾಮ್ ಹೊಡಿಬೇಕಾದ್ರ ನಿಮ್ ಮಂದಿಗೆ ಎಷ್ಟಿರ್ಬೇಕಂತ ಇದ್ರ ಹಿಂಗಿರ್ಬೇಕು, ಬದುಕಿದ್ರ ಹಿಂಗ ಬದುಕಬೇಕು ಅಂದ್ರೇನೋ ನಿನ್ನ ಮಾತಿನ ಅರ್ಥ? ದೊಡ್ಡವರು ಮಾಡು ಎಂತಿಂತ ಮಹಾ ಕೆಲಸ ಕಂಡು ಯಾರಾದ್ರೂ ಶಕ್ತಿಗೆದ್ದು ನನ್ನ ಕಡಿತಾರೇನೋ? ಹಂಗ್ಯಾಕೆ ನಾನಲ್ರಿ ಈ ನಿಮ್ಮ ಹತ್ರ ನಿಂತು ಮಾತಾಡೋ ಧೈರ್ಯ ಒಂಥರ ಈ ಊರಾಗ ಹುಟ್ಟಿಲ್ಲ ಅಂದ ಮ್ಯಾಗ ಸಣ್ಣ ಕಡೋ ತುಂಡು ಮಾಡೋ ಗಂಡುಗಲಿ ಯಾವನದನ್ರಿ? ಅಷ್ಟಕ್ಕೂ ನಾನೇನು ಸುಮ್ಕೆ ಇರ್ತೀನೇನು? ಸುಮ್ಮನಿರುವೆಯೋ ಅಥವಾ ಕಣ್ಣು ಸನ್ನೆ ಮಾಡಿ ಕಡೀರೆಂದು ಹೇಳುವೆಯೋ ಯಾರಿಗೆ ಗೊತ್ತು? ಅನ್ನ ಹಾಕಿ ದಣಿಗಿ ಮೋಸ ಮಾಡೋ ಕೆಟ್ಟ ಮನುಷ್ಯ ನಾನು ಅಲ್ರಿ. ನಿಮ್ಮ ಸಲುವಾಗಿ ಇಡೀ ಊರ್ ಜನರ ಕಣ್ಣ ಕೀಳಾಗಿನಿ. ನನ್ನ ಮನಸ್ಸು ನಿಮಗೆ ಗೊತ್ತಿದ್ರು ಮಾತಾಡ್ತಿರಲ್ರಿ ಸಾವುಕಾರ, ನಾನು ನಂಬ್ರಿ. ಹಿಂದೆ ಶಕುನಿಯನ್ನು ನಂಬಿ ಕೌರವರು ಕೆಟ್ಟಂತೆ ನಿನ್ನನ್ನು ನಂಬಿ ನಾನು ಕೆಡಲು ಸಿದ್ಧನಿಲ್ಲ ಶರಣಪ್ಪ. ಯಾರು ನನ್ನೊಡನಿದ್ದರೇನು, ಎಲ್ಲರೂ ನನ್ನ ವೈರಿಗಳಾದರೇನು. ಹೇಡಿಯಲ್ಲ ಈ ಸಾವುಕಾರ ರುದ್ರಪ್ಪ. ನನಗೆ ಹಂಚಿ ನಡೆದವ ಬದುಕುವನು, ನನಗೆ ವಿರೋಧಿಸಿದವನು ಸಾಯುವನು. ಅಂತೂ ನಿಮ್ಮ ದೃಷ್ಟಿ ಒಳಗ ಊರ್ ಜನರ ಕಣ್ಣಾಗ ನಾನು ಶಕುನಿ ಶರಣಪ್ಪ ಆಗಿ ಬಿಟ್ಟಿನಿ ಅನ್ನಂಗ ಆಯ್ತು. ಆಗಲಿ ಸಾವುಕಾರ, ನೀವು ಏನೇ ಅನ್ರಿ, ನೀವು ಇಲ್ಲಿ ಹುಲಿ ಹುಲಿ ಇದ್ದಂಗ್ರಿ. ಇಲ್ಲಿವರೆಗೂ ನಿಮಗೆ ಎದುರಿಗಾಗಿ ಯಾರು ಬದುಕ್ಯಾರ್ರಿ ಈ ಊರಾಗ? ದೊಡ್ಡವ್ರು ದಾರಾಗ ನಿಂತಾರಂದ್ರೇನು, ನೀನು ಹಾಗೆ ಹೋಗೋದಂದ್ರೇನು? ಯಾಕ ಕಣ್ಣು ಮುಚ್ಕೊಂಡು ಹೊಂಟೆ ಏನು? ಯಾಕೆ ಸಾವುಕಾರ್ರೆ, ನಿಮ್ಮನ್ನು ಕಂಡ ಕೂಡಲೇ ನಮಸ್ಕಾರ ಮಾಡಬೇಕಂತ ಈ ಊರಲ್ಲಿ ಶಾಸ್ತ್ರ ಬರ್ಸಾಕಿದ್ದಾರೇನೋ? ನಮಸ್ಕಾರ ಮಾಡುವುದು ಬಿಡುವುದು ನನಗೆ ಇಷ್ಟ. ಕೇಳಿ ನಮಸ್ಕಾರ ಮಾಡಿಸ್ಕೊಳ್ಳುವಷ್ಟು ಕೀಳು ಮಟ್ಟ ಕಿಳಿಬೇಡ್ರಿ. ದೇವಸ್ಥಾನ ಕಂಡ ಕೂಡಲೇ ದೇವರಿಗೆ ಹೇಗೆ ನಮಸ್ಕಾರ ಮಾಡುತ್ತೇವೋ, ದಯಾ ಗುಣವುಳ್ಳ ನೀತಿವಂತರು ಕಂಡ ಕೂಡಲೇ ನಾವೇ ನಮಸ್ಕಾರ ಮಾಡುತ್ತೇವೆ. ಹುಚ್ಚು ಬಾಯಿ ಹುಚ್ಚು ನಾಯಿ, ಹೆಚ್ಚಿಗೆ ಮಾತನಾಡಿ ನನ್ನ ರೊಚ್ಚಿಗೆ ಬಿಸಬೇಡ. ಇಲ್ಲವಾದರೆ ಇಲ್ಲೇ ಕಳೆದು ಈ ಮಣ್ಣಲ್ಲೇ ಮುಚ್ಚಿ ಬಿಡುವೆ. ಎಚ್ಚರ. ಹೇಡಿ ಅಂತ ಬದುಕಬೇಕನ್ನುವ ಆಸೆ ನನಗೂ ಇಲ್ಲ.
ನಿನ್ನನ್ನು ಹೆದರಲು ನಾನೇನು ನಿನ್ನ ಮನೆಯ ಜೀತದಾಳಲ್ಲ. ವಿಶಾಲವಾದ ಈ ಭವ್ಯ ಭಾರತವು ಬ್ರಿಟಿಷರಿಂದ ಇಷ್ಟು ವರ್ಷಗಳಾದರೂ ನಿಮ್ಮಂತ ದುಷ್ಟದ ಧನವಂತರಿಂದ ಅಂಜಿ ಆಳಾಗಿ ದುಡಿಯಬೇಕಾಗಿದೆ ಹೊರತು ನಮ್ಮಿಷ್ಟ ಬಂದಂತೆ ಬದುಕುವ ಹಕ್ಕನ್ನೇ ಪಡೆದುಕೊಂಡಿದೆ. ಬಡತನದಲ್ಲಿ ಬದುಕುವ ನಮ್ಮನ್ನು ಕಾಡುವಿರೇಕೆ, ನಮ್ಮ ಮೇಲೆ ದ್ವೇಷ ಏಕೆ? ಏ ಆನಂದ, ನನಗೆ ಗೌರವ ಕೊಡದೆ ನಿಂದಿಸಿ ಅವಮಾನ ಮಾಡಿದೆಲ್ಲ, ನಾನು ಸುಮ್ಮನಿರಬೇಕೆ? ನನ್ನೊಡನೆ ವೈರತ್ವ ಸಾಧಿಸಿ ನೀನು ಹೇಗೆ ಬದುಕುತ್ತೀಯೋ ನಾನು ನೋಡುತ್ತೇನೆ. ಅನ್ಯಾಯ, ಅನೀತಿ, ಅಧರ್ಮಕ್ಕೆ ಅಂಜುವೆ, ನ್ಯಾಯ ಧರ್ಮ ದೇವರಕ್ಕೆ ತಲೆಬಾಗುವೆ. ನಾನೆಂದಿಗೂ ಅಂಜಲಾರೆ. ನೀತಿಯೇ ನನ್ನ ಉಸಿರು, ದೇವನೊಲಿದರೆ ನಮ್ಮ ಬದುಕೆ ಹಸಿರು. ನಿನಗೆಂದಿಗೂ ಅಂಜಲಾರೆ, ಅಳುಕಲಾರೆ. ಹೆದರಿ ಹೇಡಿಯಂತೆ ಬದುಕದೆ ಛಲದಿ ವೀರನಂತೆ ಬಾಳುವೆ. ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನಿಷ್ಟು ಕೀಳನಾಗಿ ಕಾಣುತ್ತೇವೆ. ಏ ಆನಂದ, ನಿನಗಿದೆ ಕೊನೆಯ ಮಾತು. ಇನ್ನೊಂದು ಸಾರಿ ಇದೇ ರೀತಿ ನುಡಿದಿದ್ದೆ ಆದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿನ್ನ ಕಣ್ಣುಗಳನ್ನು ಕಿತ್ತು ಹಾಕಿ. ತಮ್ಮ ಆನಂದಪ್ಪ, ದೊಡ್ಡವ್ರು ಕಂಡು ಸಣ್ಣವ್ರು ಹದಿರಿ ತಲೆಬಾಗಿ ನಡೆಯುವುದನ್ನು ಕಲಿಬೇಕಪ್ಪ. ಓದು ಬರಹ ಬಾರದ ಬಡ ರೈತರಿಂದ ಹೆಬ್ಬಟ್ಟನ್ನು ಹಾಕಿಸಿಕೊಂಡು ಕೊಟ್ಟ ಸಾಲಕ್ಕಿಂತ ಹೆಚ್ಚಿಗೆ ಬಡ್ಡಿ ಭರಿಸಿಕೊಂಡು ಬಡವರನ್ನು ತುಳಿದು ಲಕ್ಷಾಧಿಪತಿಗಳಾಗಿರುವ ನಿಮ್ಮಂತ ದುಷ್ಟ ಸಾಹುಕಾರ ದೊಡ್ಡವರೇ, ಸುಂದರ ಹೆಣ್ಣು ಮಕ್ಕಳನ್ನು ಕಂಡು ಅವರ ಮೇಲೆ ಬಲಾತ್ಕಾರದಿಂದ ಅವರ ಶೀಲ ಹಾಳು ಮಾಡುವ ದುಷ್ಟ ಧನವಂತರೇ ದೊಡ್ಡವರೇ. ಇನ್ನೊಂದು ಸಾರಿ ಇದೇ ರೀತಿ ನುಡಿದೆ ಆದರೆ ನಿನ್ನನ್ನು ತಮ್ಮ ಆನಂದಪ್ಪ, ಬಡವರ ಸೆಟ್ಟು ದೌಡಿಗೆ ಮೂಲ. ತಲೆ ಗಟ್ಟಿದೆ ಅಂತ ಬಂಡಿಗೆ ಹಾಕಂದ್ರ ತಲೆ ರಕ್ತ ಬರ್ತದ, ಬಂಡಿ ಹೊರತು ಬಂಡಿ ಹೊಡಿಯುವುದಿಲ್ಲ. ಸಾವುಕಾರು ಒಂದು ಮಾತು ಮಾತಾಡಿದ್ರ ನೀನು 10 ಮಾತು ಮಾತಾಡ್ತಲ್ಲ ಮರೇ. ನಿಮ್ಮ ಅಣ್ಣಂದ್ರೆ ಎಷ್ಟು ಒಳ್ಳೆಯವ್ರು ಅದಾರ. ನೀನು ಸಿಕ್ಕಂಗೆ ಮಾತಾಡಿ ನಿನ್ನ ಪ್ರಾಣ ಕಳ್ಕೊಬೇಡ. ಹೋಗಪ್ಪ, ಹೋಗಿ ದೊಡ್ಡ. ಆಯ್ತು, ಹೋಗ್ತೀನಿ. ಬಿಡಬಾರದು ಶರಣಪ್ಪ, ಇಂಥ ಸೊಕ್ಕಿನ ನಾಯಿಗಳನ್ನು ಬದುಕಲು ಬಿಡಬಾರದು. ಬೆಳೆದು ಹೆಮ್ಮರವಾಗುವುದರೊಳಗಾಗಿಯೇ ಕತ್ತರಿಸಿ ಹಾಕಬೇಕು. ಇರಿವಿ ತುಳಕ್ಕೆ ಎಷ್ಟೊತ್ತು ಬೇಕ್ರಿ? ಇದೊಂದು ಸಾರಿ ತಡೆದುಕೊಳ್ಳೋಣ. ಇನ್ನೊಂದು ಸಾರಿ ಹಿಂಗೆ ನಡ್ಕೊಂಡ ನನ್ನ ಪ್ರಾಣ ಕಳ್ಕೊಂಡ. ಹಕ್ಕಿಯ ರೆಕ್ಕೆ ಬೆಳೆಯುವುದರೊಳಗಾಗಿ ಕತ್ತರಿಸಿ ಹಾಕಬೇಕು. ಇಲ್ಲವಾದರೆ ಹಾರುವುದು ತನ್ನ ಮನ ಬಂದಲ್ಲಿಗೆ. ಅರೆಯದ ಸೊಕ್ಕಿನಲ್ಲಿರುವ ಅವನ ರೆಕ್ಕೊಬ್ಬನ್ನು ಕರಗಿಸಲೇಬೇಕು. ಸಾವುಕಾರ್ರೆ, ಹೊತ್ತು ನೋಡಿ ಹೊಡೆತ ಹಾಕಿ ಇವ್ರ ಕತೆ ಮುಗಿಸಿ ನಮ್ಮ ಸೇಡು ನಾವು ತೀರ್ಸ್ಕೊಳ್ಳಬೇಕು. ಮುಳ್ಳು ಸಾಣದಂತ ಬಿಟ್ರ ನಮ್ಮ ಕಾಲಿಗೆ ಚುಚ್ಚಿ ನೋವು ಮಾಡ್ತದ. ಹಾ ಇಲ್ರಿ ಸೌಕರ್, ಆ ತೋಟದಾಗಿರೋ ಆಳುಗಳು ಅಲ್ಲೇ ಕುಂತ ಮಾತು ಹೇಳ್ತಾವ. ನೋಡ್ರಿ, ನಾವು ಹೋಗೋಣ. ನೀನು ಶರಣಪ್ಪ, ನನ್ನ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳಲು ನೀನಿರುವಾಗ ನನಗೇಕೆ ಚಿಂತೆ? ಅವನ ಮಾತಿನಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಅದನ್ನು ಮರೆಯಲು ನನಗೆ ಸೆರೆಯಬೇಕಾಗಿದೆ. ನಾನು ತೋಟದ ಮನೆಯಲ್ಲಿ ಇರ್ತೇನೆ, ನೀನು ಏರ್ಪಾಡು ಮಾಡು. ಸಾವುಕಾರ್ರೆ, ದಿನನಿತ್ಯ ನಡೆಯೋ ಸೇವನ ತಪ್ಸಕ್ಕಾಗುತ್ತೇನು ಶಿವ? ಹಾ ನೋಡ್ರಿ ನೋಡ್ರಿ ನೋಡ್ರಿ. ನಮಸ್ಕಾರ ಸಾವುಕಾರ್ರಿ. ನಮಸ್ಕಾರ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ನಮಸ್ಕಾರ ಅಂತ ನಮಸ್ಕಾರ ಯಾರಿಗೆ ಬೇಕು? ನಿನ್ನ ನಮಸ್ಕಾರ ಸಾವುಕಾರ್ರಿ,
ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನಿಂದ ಏನಾದರೂ ತಪ್ಪಾಯ್ತೆ? ತಮ್ಮ ನಿನ್ನಿಂದ ಅಲ್ಲಪ್ಪ, ಆ ನಿನ್ನ ತಮ್ಮನಿಂದ. ಅಂದ್ರೆ ನೋಡ್ತಮ್ಮ, ದೊಡ್ಡವರು ಸಾವುಕಾರ ಎದುರಿಗೆ ಬಂದ್ರು, ತಮ್ಮ ದೊಡ್ಡವ್ರು ಬಂದ್ರು, ಸ್ವಲ್ಪ ದಾರಿ ಬಿಟ್ಟು ನಿಂದ್ರು ಅಂದೆ. ಯಾವನವ ದೊಡ್ಡವ ಇವ ಏನು? ಅಲ್ರಿ ದೊಡ್ಡವ ಯಾವನವ ದೊಡ್ಡವ ಇವನಂತ ಏಕವಚನದಾಗ ಮಾತಾಡಿ ಸಾವುಕಾರನ ಸಿಟ್ಟು ಎಬ್ಬಿಸಿ ನಿಂದಿಸಿ ಮಾತಾಡ್ದ. ನೀವು ಎಷ್ಟು ಒಳ್ಳೆಯವ್ರಿದ್ದೀರಿ, ದೊಡ್ಡವ್ರು ಬಂದ್ರ ತಲೆಬ್ಯಾಗಿ ನಡೆಯೋದು, ಎದುರಿಗೆ ಬಂದ್ರ ನಮಸ್ಕಾರ ಅನ್ನೋದು ಆ ನೀನು ಕಲ್ತಿಲ್ಲ. ಸಾವುಕಾರ ಕೂಡ ಹಿಂಗೆ ವೈರತ್ತು ಕಟ್ಕೊಂಡ್ರ ಮುಂದೆ ಹ್ಯಾಂಗ್ರಪ್ಪ ಬಾಳೆ, ಮುಂದೆ ಹ್ಯಾಂಗ? ಸಾವುಕಾರ, ನನ್ನ ತಮ್ಮ ತಪ್ಪು ಮಾಡ್ಯಾನ ನಿಜ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ಸಣ್ಣವ್ರು ಮಾಡಿದ ತಪ್ಪನ ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ಕ್ಷಮಾ ಮಾಡ್ಬೇಕ್ರಿ, ಕ್ಷಮಾ ಮಾಡಬೇಕು. ಶಿವಣ್ಣ, ನಾನು ಸಿಟ್ಟಿಗೆದ್ದರೆ ಶಿವನ ಉರಿಗಣ್ಣು ತೆರೆದಂತೆ. ಸುಟ್ಟು ಹೋಗುವುದಕ್ಕಿಂತ ಮೊದಲು ಸುಧಾರಿಸಿಕೊಂಡ ಬದುಕಿದ, ಇಲ್ಲದಿದ್ದರೆ ಸಾತ್ತ. ಹಾಗೆ ಮಾಡಬೇಡ್ರಿ ಸಾವುಕಾರ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮುಂದೆಂದು ಈ ರೀತಿ ನಡೆದುಕೊಳ್ಳುವಂಗ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನಿಮ್ಮ ನೋಡಿದ್ರೆ ತಗ್ಗಿ ಬಗ್ಗಿ ಹೆದರಿ ನಡೆಯುವಂಗ ತಿದ್ದಿ ಬುದ್ಧಿ ಹೇಳ್ತೀನಿ. ಊರಿಗೆ ದೊಡ್ಡವರಾದ ನೀವು ನಮ್ಮಂಥ ಬಡವ್ರ ಮೇಲೆ ಸಿಟ್ಟಾದ್ರೆ ನಾವು ಬದುಕೋದಾದ್ರಿ ಹೆಂಗ್ರಪ್ಪ? ಬದುಕೋದಾದ್ರೂ ಹೆಂಗೆ? ಅದನ್ನ ನೀವು ತಿಳ್ಕೊಬೇಕ್ರಿ. ಇರ್ಲಿ ಬಿಡ್ರಿ, ನೀವು ಎಷ್ಟು ಕೇಳ್ಕೊಂತೀರಿ ಅಂದ್ರೆ ಆಯ್ತು. ದಣ್ಯರ, ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ. ಶಿವಣ್ಣವ್ರ, ಮತ್ತೆ ನಿಮ್ಮ ಬಾಕಿ ವಿಷಯ ಏನಾರ ಇದ್ರಿ ಹೇಳ್ರಿ. ಯಾರು ಸೂರ್ ಕಾರಣದೊಂದು ದಡ್ಯರು ಕೂಡ ದ್ವೇಷ ಬಿಡ್ರಿ. ನಿಮಗೇನು ಸಹಾಯ ಸಹಕಾರ ಬೇಕಾದ್ರೆ ಕೇಳ್ರಲ್ಲ. ಸಾವುಕಾರ, ಇಷ್ಟು ವರ್ಷ ಕಷ್ಟಪಟ್ಟು ನನ್ನ ತಮ್ಮನ್ನ ಓದಿಸಿದ್ದೀನಿ. ಹೋದ ವರ್ಷ ಚೆನ್ನಾಗಿ ಬೆಳೆ ಬಾರದಿಂದ್ರಿಂದ ಈ ವರ್ಷ ಹಣದ ತೊಂದರೆಯಾಗಿ ಈ ವರ್ಷದ ಓದು ನಿಲ್ಲುವಂತಾಗಿದೆ. ಇದು ಒಂದು ವರ್ಷ ಅವನು ಓದು ಮುಗಿದ್ಬಿಟ್ರೆ ಅವನಿಗೆ ಒಂದು ದಾರಿ ಆಗುತ್ತೆ, ನಮ್ಮ ಕರ್ತವ್ಯನೂ ಮುಗಿದಂಗಾಗುತ್ತೆ. ಸಾವುಕಾರ, ಅದಕ್ಕೆ ನಾನೇನು ಮಾಡಲಿ? ಒಂದು 5 ಲಕ್ಷ ಹಣ ಕೊಟ್ಟು ಸಹಾಯ ಮಾಡಿ ಸಾವುಕಾರ. ನಿಮ್ಮ ಉಪಕಾರ ನಾನು ಎಂದೆಂದಿಗೂ ಮರೆಯೋದಿಲ್ಲ. ಈ ವರ್ಷದ ಬೆಳೆ ಬಂದ ಕೂಡಲೇ ತಡ ಮಾಡದೆ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ಈ ಬಡವ್ರ ಮೇಲೆ ಕರುಣೆ ತೋರಿ ಸಾವುಕಾರ, ನಿಮ್ಮ ಕೈ ಮುಗಿದು. ಆಯ್ತು ಬಿಡ್ರಿ, ಇಷ್ಟು ಕೆಳಗೆ ಬಿದ್ದು ಕೈ ಮುಗಿದು ಕೇಳಕ್ಕೆ ಕುಂತೀರ ಅಂದ್ಮೇಲೆ ಆತು. ನಮ್ಮ ದಯಾಗುಣಗಳ ನಮ್ಮ ಸಾವುಕಾರ ಸಹಾಯ ಮಾಡೇ ಮಾಡ್ತಾರ. ಸಾವುಕಾರ್ರೆ, ಶಿವಣ್ಣರ ಮುಖ ನೋಡಿರಿ, ಸಹಾಯ ಮಾಡ್ರಿ. ದೇವ್ರಂತ ಸಾವುಕಾರ ಅದರಂತನ ನಮ್ಮ ಹತ್ರ ಬರ್ತಾರ, ಸಾಲ ಕೇಳ್ತಾರ. ನೀವೇ ಹಿಂಗಂದ್ರೆ ಹಂಗ್ರಿ? ಶರಣಪ್ಪ, ನಾನು